ಸೊಪ್ಪು ಸೊಪ್ಪಮ್ಮ ಸೊಪ್ಪು ಕರ್ಬೇವಿನ ಸೊಪ್ಪು ಫ್ರೆಶ್. ಆಮೇಲೆ ಮಾವಿನಕಾಯಿ. ನನ್ನ ಗುಂಡಿಗೆಯು ಕಂಪಿಸುತ್ತಿರುವುದು. ಹಾಯ್ ಹಲೋ ಎಲ್ರಿಗೂ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ಲಿ ಅನ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಶುಮಿ ವ್ಲಾಗ್ಸ್. ಆ್ಯಕ್ಚುಲಿ ಇದು ಊರಿನ ವ್ಲಾಗ್ ಆಗಿರುತ್ತೆ. ಇಲ್ಲಿ ನಾನು ಊರಿಗೆ ಬಂದು ನೈಟ್ ಆಗಿತ್ತು, ಸೊ ನಾಟಕ ಮಾಡ್ತಾ ಇದ್ರು. ಅದೋ ಈ ಮಾಧವನ ಈ ಭವನವನ್ನು ಇದ್ದಿದ್ರಿಂದ ಇಲ್ಲಿ ನಾಟಕನ ಮಾಡ್ತಾ ಇದ್ದಾರೆ. ಇದು ಒಂದು ಹಳೆ ವಿಷಯ ಆಗಿದ್ರು, ತುಂಬಾನೇ ಕಲ್ಚರ್ನ ಕಾಪಾಡುತ್ತೆ. ಸೊ ಅದಕ್ಕೇನೆ ನನ್ನ 99 ಮಂದಿ ಸಹೋದರನ್ನು, ನನ್ನ ಜನ್ಮದಾತನನ್ನು ನಿನ್ನ ತದ್ದತ್ತಲೆ ಕಾರಾಗಲಿದೆ. ನೀನು ನೀಡುತ್ತಿದ್ದ ಚಿತ್ತ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆಯು ಅಂತ ಹೋಗ್ಬಿಟ್ವಿ. ಇದು ಬಂದು ನೆಕ್ಸ್ಟ್ ಡೇ ನಮ್ಮ ಕಡೆ ತಗೊಂಡು ಹೋಗೋದು. ಈ ಹೂ ಎಲ್ಲರ ಒಂದು ಇದರಲ್ಲೂ ಕಂಪಲ್ಸರಿಯಾಗಿ ಇಟ್ಕೊಂಡಿರ್ತಾರೆ. ಸೊ ಈ ಫೆಸ್ಟಿವಲ್ಗೆ ಆ ಹೂವು ತುಂಬ ಇಂಪಾರ್ಟೆಂಟು. ಸೀಸನಲ್ಲಿ ಬಿಡೋದ್ರಿಂದ ಎಲ್ಲರೂ ಯೂಸ್ ಮಾಡ್ತಾರೆ ಅಷ್ಟೇನೆ. ಸೊ ಇಲ್ಲಿ ಎಲ್ಲ ಮನೆಯಿಂದನೂ 2 ಆರತಿ ಹೋಗುತ್ತೆ. ಕೆಳಗಡೆ ಬಂದು ರೈಸ್ ಮಾಡಿರ್ತಾರೆ, ಒಂದು ಕೈಂಡ್ ಆಫ್ ರೈಸ್. ಎಲ್ಲರ ಮನೆಯಿಂದ 2 ಆರತಿ ತಂದಿರ್ತಾರೆ. ವಿಡಿಯೋನ ಆದಷ್ಟು ರಾ ಆಗಿ ಇಟ್ಟಿದ್ದೀನಿ, ಬಿಕಾಸ್ ನಿಮಗೆ ಫೀಲ್ ಆಗಲಿ ಅಂತ ಅಂದ್ಬಿಟ್ಟು. ಎಲ್ಲರ ಮನೆಯಿಂದ 2 ಆರತಿ ತಂದಿರ್ತಾರೆ, 2 ಹೆಣ್ಣು ದೇವರಿಗೆ, ಕನ್ನವಾಡಮ್ಮ ಮತ್ತು ಪಡ್ಲದಮ್ಮ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ನಮ್ಮ ಮನೆ ದೇವರು, ಇದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಹಾಗಾಗಿ ಎಲ್ಲರ ಮನೆಯಿಂದ ತಂಬಿಟ್ಟು ಆರತಿ ತೊಗೊಂಡು ಬಂದಿರ್ತಾರಲ್ವ, ಅದನ್ನು ಸ್ವಲ್ಪ ತಂಬಿಟ್ಟು ತೊಗೊಳ್ತಾರೆ ಮತ್ತು ಸ್ವಲ್ಪ ರೈಸ್ನ ತೊಗೊಳ್ತಾರೆ. ಇಲ್ಲಿ ಆ್ಯಕ್ಚುಲಿ ನಮ್ಮ ಮನೆ ತೊಗೊಳ್ತಾ ಇದ್ದಾರೆ. ಸೊ ಹೀಗೆ ಎಲ್ಲರ ಮನೆಯಿಂದನೂ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಪ್ರಸಾದ ಶಾವಿಗೆನ ಮಾಡ್ತಾ ಇದೀವಿ. ಇಲ್ಲಿ ನಾನು ನನ್ನ ಅತ್ತೆ ಮತ್ತೆ ನನ್ನ ಕೋ ಸಿಸ್ಟರ್ ಶಾವಿಗೆನ ಮಾಡ್ತಾ ಇದ್ದೀವಿ. ಐ ಹೋಪ್ ನಮ್ಮ ಕಾನ್ವರ್ಸೇಷನ್ ನೀವು ಎಂಜಾಯ್ ಮಾಡಿದ್ರಿ ಅಂತ ಅಂದ್ಬಿಟ್ಟು. ಶಾವಿಗೆ ಮತ್ತು ಕಾಯಿ ಹಾಲು ತುಂಬಾ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ವಿಡಿಯೋನ ನೀಟಾಗಿ ಮಾಡಿಲ್ಲ, ಐ ಅಂಡರ್ಸ್ಟ್ಯಾಂಡ್, ಬಟ್ ನಿಮಗೆಲ್ಲ ಅರ್ಥ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ನೋಡ್ತಾ ಇದ್ದೀರಾ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ನಾನು ರೆಸಿಪಿನ ಶೂಟ್ ಮಾಡಿದ್ರೆ ಡೆಫಿನೆಟ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ 10 ಡೇಸ್ ಆದಮೇಲೆ ನಾನು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತಾತನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಸ್ಪಿಟಲೈಸ್ ಆಗಿದ್ರು. ಸೊ ಅವ್ರನ್ನ ನೋಡ್ಕೊಳ್ಬೇಕಿತ್ತು. ಪ್ಲಸ್ ಅದಾದ ತಕ್ಷಣವೇ ಅತ್ತೆ ಮನೆಯಲ್ಲಿ ಸ್ವಲ್ಪ ಫಂಕ್ಷನ್ ಇತ್ತು, ಅದನ್ನೆಲ್ಲ ಮುಗಿಸಿ ನಾನು ವಾಪಸ್ ಬ್ಯಾಂಗ್ಳೂರಿಗೆ ಬಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಇದು ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ.
ಸೊ ನಾನಿಲ್ಲಿ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಇದು ಸ್ಯಾಟರ್ಡೇ ವ್ಲಾಗ್. ಸೊ ನಾನು ಇವಾಗ ಹೇರ್ ಕಟ್ಗೆ ಅಂತ ಹೋಗ್ತಾ ಇದ್ದೀನಿ. ಸ್ವಲ್ಪ ಫ್ರಂಟ್ ಕಟ್ ಮಾಡಿಸೋಣ ಅಂತ, ಒಂದು ಡಿಫ್ರೆಂಟ್ ಲುಕ್ ಬೇಕು, ಒಂದು ಸ್ವಲ್ಪ ಚೇಂಜಸ್ ಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದು ಬಂದು ನನ್ನ ಸೇವಿಂಗ್ಸಲ್ಲಿ, ನನ್ನ ಅರ್ನಿಂಗ್ಸಲ್ಲಿ ತೊಗೊಂಡಿರುವಂತಹ ರಿಂಗು. ಸೊ ಅದನ್ನು ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಬ್ಯಾಕ್ ಸೊ ಹೇರ್ ಸ್ಟೈಲ್ ಜೊತೆ ಬಂದಿದ್ದೀನಿ. ಐ ಹೋಪ್ ನನಗಿದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಾ ಹೇಳಿದೆ ತುಂಬ ಶಾರ್ಟ್ ಮಾಡಿಬಿಡಿ ಅಂತ. ತುಂಬ ಶಾರ್ಟ್ ಅನ್ಸಿದ್ರೆ ಚೆನ್ನಾಗಿ ಅನಿಸಲ್ಲ ಅಂತ ಅಂದ್ಬಿಟ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಹೇರ್ ಸ್ಟೈಲ್ನ ಚೇಂಜ್ ಮಾಡೋಣ. ಯಾಕೋ ಒಂದೇ ಲುಕ್ ಬೋರಿಂಗ್ ಅನ್ನಿಸ್ತಾ ಇತ್ತು, ಅದಕ್ಕೋಸ್ಕರ ನಾನು ಆದಷ್ಟು ರಾ ಆಗೇ ಇಡ್ತೀನಿ. ಐ ಹೋಪ್ ನೀವು ಎಂಜಾಯ್ ಮಾಡ್ತೀರಾ ಅಂತ. ಇಲ್ಲಿ ನಾವು ದೇವ್ರು ಬರ್ತಾ ಇತ್ತು, ಸೊ ಅದಕ್ಕೆ ನಿಂತ್ಕೊಂಡಿದ್ದೀವಿ. ಶಿ ಈಸ್ ಮೈ ಕೋ ಸಿಸ್ಟರ್. ಎಲ್ಲರ ಮನೆ ಹತ್ರನೂ ಕಲರ್ನ ಕಲಸಿ ಇಟ್ಟಿದ್ದಾರೆ. ಬಿಕಾಸ್ ಇದು ಹೋಲಿನ ಹಾಕೊಳ್ತಾರೆ ಮಕ್ಕಳು, ಗಂಡು ಮಕ್ಕಳು ಎಲ್ಲರೂ ಅಂತ ಅಂದ್ಬಿಟ್ಟು. ಸೊ ದೇವರ ಮೆರವಣಿಗೆ ಬರ್ತಾ ಇದನ್ನು ಫಾಲೋ ಮಾಡ್ತಾರೆ. ಸೊ ನೋಡ್ಬೋದು. ನೆಕ್ಸ್ಟ್ ನಾನು ರಾ ವಿಡಿಯೋಸ್ನ ನಿಮಗೆ ಹಾಕ್ತೀನಿ, ಅದರಲ್ಲಿ ನೀವು ನೋಡ್ತೀರಾ.
ಇದು ನೆಕ್ಸ್ಟ್ ಡೇ ಬ್ಯಾಂಗ್ಳೂರಿಗೆ ಹೊರಟಿರುವಂಥ ವ್ಲಾಗ್. ಕರ್ಬೇವಿನ ಸೊಪ್ಪು ಬೆಂಗಳೂರಲ್ಲೆಲ್ಲ ದುಡ್ಡು ಕೊಟ್ಟು ತರಕಾಗಲ್ಲ. ಮಾಡ್ತೀರಾ? ಮಾಲ್ಗೆ ತಡೆ ತರಬೇಕು. ಹೆಂಗೆ ಮಾಡ್ತೀರಾ ತೋರಿಸಿ. ಸೊಪ್ಪು ಸೊಪ್ಪಮ್ಮ ಸೊಪ್ಪು, ಕರ್ಬೇವಿನ ಸೊಪ್ಪು ಫ್ರೆಶ್. ಆಮೇಲೆ ಮಾವಿನಕಾಯಿ ನೀವೆಂತ ಬೆಳೆದಿರೋದು? ನಾವೇ ಬೆಳೆದು ಮನೆಗೆ ನಮ್ಮ ಮನೆಯಲ್ಲಿ ನಮ್ಮದೇ. ತೋರಿಸಿ ಎಷ್ಟಾಯ್ತು? ಸಾಕ ಇನ್ನು ಸ್ವಲ್ಪ ಕಿತ್ಕೊಳ್ಳಿ. ಅಲ್ಲಿ ಯಾವುದೋ ಗೂಡು ಕಟ್ಟಿದೆ, ಏನಿಲ್ವಾ ಅದರಲ್ಲಿ? ಏನಿಲ್ಲ ತಗೊಳ್ಳಿ. ಏನಿಲ್ಲ ಕಂಬ ಏನಿಲ್ಲ ಕಂಬ. ಇದು ನಮ್ಮ ಮನೆಯಿಂದಿರೋಂಥ ವ್ಯೂ. ಸೊ ಅಲ್ಲಿ ನಮ್ಮತ್ತೆ ಕರ್ಬೇವಿನ ಸೊಪ್ಪಿನ ಗಿಡನ ಬೆಳೆಸಿದ್ದಾರೆ. ಸೊ ಅದು ನಾವು ಬ್ಯಾಂಗ್ಳೂರಿಗೆ ಅಂತ ಕಿತ್ಕೊಳ್ತಾ ಇದ್ದೀವಿ. ಸೊ ಇಷ್ಟು ಸಾಕಾಗತ್ತೆ, ಬಿಕಾಸ್ ಡ್ರೈ ಆದರೆ ಚೆನ್ನಾಗಿ ಅನ್ಸೋದಿಲ್ಲ ಅಂತ ಅಂದ್ಬಿಟ್ಟು. ಹಿಂದೆನೇ ಒಂದು ಮಾವಿನ ಸಸಿ ಹಾಕಿದ್ರು, ಅದು ಕೂಡ ಕಾಯಿ ಬಿಟ್ಟಿತ್ತು. ಸೊ ಮ್ಯಾಂಗೋ ಸೀಸನ್ ಆಗಿರೋದ್ರಿಂದ ಏನಾದರೂ ರೆಸಿಪಿ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ. ಹುಷಾರು. ಸೊ ಚೆನ್ನಾಗಿತ್ತು, ಫ್ರೆಶ್ ಆಗಿತ್ತು ಅಂತ ಅಂದ್ಬಿಟ್ಟು. ಇಲ್ಲಿದೆಯಲ್ಲ ಥಿಯೇಟಿಕ್ಸ್ ಅಲ್ಲ, ಇದು ಈ ಕಡೆ. ಕಿತ್ಕೊ 4 ಎಳೆಯೋ ಕಿತ್ಕೊಬೇಡಿ ಹತ್ರ. ಇವೆರಡು ಗಿಡ ನೋಡಿ. ಲಿಲ್ಲಿಕಾಯಿ ಗಿಡ ನೋಡು, ಇಲ್ಲಿಕಾಯಿ ಇದು ದಾಸವಾಳ. ನೋಡು ಇಲ್ಲಿಂದ ಸಣ್ಣ ಬಿಡ್ತಾವಲ್ಲ. ಎಲ್ಲಿದೆ? ಸಣ್ಣ ಸಣ್ಣ ಕಾಣೋದ್ರಿಂದ ಇಲ್ಲಿ ಅಲ್ಲಿ ಕಾಣ್ತಾ ಇಲ್ವಾ? ಸಣ್ಣದು. ಬಾ. ವಿಡಿಯೋನ ಪೂರ್ತಿ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಪೂರ್ತಿ ನೋಡಿದ್ದೀರಾ ಅಂದರೆ ನಿಮಗೆಲ್ಲ ಒಂದು ಕಡೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ವಿಡಿಯೋ ಅಲ್ಲೂ ಬೋರ್ ಆಗಿಲ್ಲ ಅಂತ ಭಾವಿಸ್ತೀನಿ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಈ ಥರ ಗ್ರೀನರಿ ಇರೋ ಜಾಗದಲ್ಲಿರೋದಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಕ್ಚುಲಿ ಇಲ್ಲಿಂದ ಹೊರಟು ನಾವು ಬ್ಯಾಂಗ್ಳೂರಿಗೆ ಬಂದ್ವಿ. ಬ್ಯಾಂಗ್ಳೂರಿಗೆ ಬರುವಂತಹ ವ್ಲಾಗ್ನ ನಾನು ಮಾಡಿಲ್ಲ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಲವ್ ಯು ಆಲ್, ಟೇಕ್ ಕೇರ್.